ನಾಪತ್ತೆಯಾಗಿದ್ದಂತಹ ಸುವರ್ಣ ಕಲಕುಂಟ್ಲ ಈಗ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾರೆ. ಪಾಲಿಕೆಯ ಕಾಂಗ್ರೆಸ್ ಸದಸ್ಯೆ ಈಕೆ ಸುವರ್ಣ ಕಲಕುಂಟ್ಲ ಅಂತೇಳಿ ಹಾಕಿ ವಶಕ್ಕೆ ಪಡೆಯುವ ವೇಳೆ ಈಕೆ ಕುಸಿದು ಬಿದ್ದರು. ತಕ್ಷಣ ಈಕೆಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೂಡ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಹೊರವಲಯದಲ್ಲಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರೀಗ. ಸುವರ್ಣ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರೋದ್ರಿಂದಾಗಿ ತಕ್ಷಣ ಆಕೆಯನ್ನ ಕಿಮ್ಸ್ಗೂ ಕೂಡ ಶಿಫ್ಟ್ ಮಾಡಿದ್ರು. ನಿನ್ನೆ ರಾತ್ರಿ ಕೇಶವಾಪುರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ದೂರು ದಾಖಲಾಗ್ತಾ ಇದ್ದಂತೆ ನಾಪತ್ತೆಯಾಗಿದ್ರು ಸುವರ್ಣ. ಈಗ ಸುವರ್ಣ ಪೊಲೀಸರಿಗೆ ಲಾಕ್ ಆಗಿದ್ದಾರೆ. ನೋಡಿ, ಒಂದು ದೃಶ್ಯದಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಈಕೆ ಕಾಂಗ್ರೆಸ್ನ ಕಾರ್ಯಕರ್ತೆ ಸುವರ್ಣ ಕಲಕುಂಟ್ಲ ಅಂಥೇಳಿ. ಈಕೆಯನ್ನು ಯಾವಾಗ ವಶ ಪಡೆಯೋಕ್ಕೆ ಅಂಥೇಳಿ, ವಶಕ್ಕೆ ತಗೊಳ್ಳೋಕ್ಕೆ ಅಂಥೇಳಿ ಹೋದ್ರು, ಆಗ ಈಕೆ ನಿತ್ರಾಣಗೊಂಡು ಕುಸಿದು ಬಿದ್ದಿದ್ದಾಳೆ. ಈಕೆಯ ಆರೋಗ್ಯದಲ್ಲಿ ವ್ಯತ್ಯಯ ಕಂಡು ಬಂದಿದ್ದರಿಂದಾಗಿ ಈಕೆಯನ್ನು ಈಗ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಹುಬ್ಬಳ್ಳಿಯ ಹೊರವಲಯದಲ್ಲಿ ಈಕೆಯನ್ನು ವಶಕ್ಕೆ ಪಡೆದರು. ಇವತ್ತು ಕಳೆದು 3 ಗಂಟೆಗೆ ನಮಗೆ ಮಾಹಿತಿ ಬಂತು, ಅವರಿಗೆ ಸ್ವಲ್ಪ ಚೆಸ್ಟ್ ಪೇನ್ ಮತ್ತು ಗಿಡಿನೆಸ್ ಸ್ಟಾರ್ಟ್ ಆಗಿದೆ ಅಂತೇಳಿ. 12-1 ಗಂಟೆಯಿಂದ ಸ್ವಲ್ಪ ಅವರಿಗೆ ಆಫ್ಟರ್ನೂನ್ ಊಟ ಸತ್ಯಕ್ಕೆ ಲಂಚು ಕೂಡ ಅವರು ಮಾಡಿದ್ದಿಲ್ಲ. ಹಾಗಾಗಿ ಅವರಿಗೆ ನೋಡೋಣ ಅಂಥೇಳಿ ನಾನು, ನಮ್ಮ ಕಾರ್ಪೊರೇಟರ್ ಇಕ್ಬಾಲ್ ನವಲೂರವರು, ನಮ್ಮ ಕಡ್ಕೋಳ ಮಠ ಅವರು, ನಾವು ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಹೋಗಿದ್ವಿ. ಹೋದಾಗ ಅಲ್ಲೇ ನೋಡಿದ್ರೆ ಅವ್ರಿಗೆ ಚಕ್ರೆ ಆಗಿ ಒಂದು ಗಿಡಿನೆಸ್ ಆಗಿ ಅವರು ಲೈ ಡೌನ್ ಮಾಡ್ತಾಯಿದ್ರು. ಉಣಕಲ್ ಒಳಗೆ ಅವ್ರ ಸಂಬಂಧಿಕರ ಒಂದು ಮನೆ ಒಳಗೆ ಅವರು ಅಲ್ಲೇ ಇದ್ರು. ಅಲ್ಲೇ ನಾವು ಹೋದಾಗ ಸ್ವಲ್ಪ ಅಲ್ಲಿ ಅವರಿಗೆ ಗ್ಲುಕೋಸು ಅವನ್ನೆಲ್ಲ ಕೊಟ್ಟು ಸ್ವಲ್ಪ ಅವರು ಒಂದು ಸ್ವಲ್ಪ ಮಾತಾಡೋ ರೀತಿ ಒಳಗೆ ನಮಗೆ ಹೇಳಿದರು, ನಮಗೆ ಚೆಸ್ಟ್ ಪೇನ್ ಭಾಳ ಆಗ್ತಾಯಿದೆ, ನನಗೆ ಎಮರ್ಜೆನ್ಸಿ KMC ಒಳಗೆ ಟ್ರೀಟ್ಮೆಂಟ್ ಒಳಗೆ ಏನು ಕೊಡಸ್ರಿ, KMCದಾಗಾರ ಎಲ್ಲಾರ ಆತ ಕೊಡಸ್ರಿ, ಮತ್ತು ನಾವು ಇವರೆಲ್ಲ ನಿರ್ಣಯ ಮಾಡಿ KMC ಕರ್ಕೊಂಡು ಹೋಗ್ಬೇಕಂತೇಳಿ ನಿರ್ಣಯ ಮಾಡಿದ್ವಿ. ಅದರೊಳಗೆ ಪೊಲೀಸರು ಕೂಡ ಅಲ್ಲಿ ಸ್ಥಳಕ್ಕೆ ಬಂದು ಅವರಿಗೆ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದರು. ನಾವೇನು ಹೇಳಿದ್ವಿ, ಅರೆಸ್ಟ್ ಮಾಡಿರಿ, ನಿಮ್ದು ಏನು. ಹುಬ್ಬಳ್ಳಿಯಲ್ಲಿ ಮಹಿಳೆಯನ್ನು ಬೆದಸ್ತ್ರಗೊಳಿಸಿದಂಥ ಆರೋಪ ಏನಿದೆ, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಚಿವರುಗಳು ಮಾಹಿತಿ ಕೇಳಿದ್ರು. ಸಚಿವ ಸಂಪುಟ ಸಭೆಯಲ್ಲಿ ಗೃಹ ಸಚಿವರ ಹತ್ರ ಮಾಹಿತಿ ಕೊಡಿ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಗಂಭೀರ ಚರ್ಚೆ ನಡೆದಿದೆ ಕ್ಯಾಬಿನೆಟ್ನಲ್ಲಿ. ಪರಮೇಶ್ವರ್ ಅವರಿಂದ ವಿವರಣೆಯನ್ನ ಕೇಳಿದ್ರು ಕ್ಯಾಬಿನೆಟ್ನ ಇತರ ಸಚಿವರು. ಹೀಗಾಗಿ CM, DCM ಮತ್ತೆ ಬೇರೆ ಬೇರೆ ಸಚಿವರಿಗೆ ಎಲ್ರಿಗೂ ಕೂಡ ಈ ಘಟನೆಯ ವರದಿಯನ್ನ ನೀಡಿದ್ದಾರೆ. ಕ್ಯಾಬಿನೆಟ್ಗೆ ವರದಿಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ಸೊ ಇವತ್ತು ನಡೆದಂತಹ ಕ್ಯಾಬಿನೆಟ್ ಸಂದರ್ಭದಲ್ಲಿ ಈ ಪ್ರಕರಣ ಕೂಡ ಅಲ್ಲಿ ಸದ್ದಾಯಿತು. ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಸ್ಪಷ್ಟನೆ ಕೊಡಬೇಕು ಅಥವಾ ಮಾಹಿತಿಯನ್ನು ನೀಡಬೇಕು ಅಂತ ಹೇಳಿ ಕೆಲವೊಂದಷ್ಟು ಜನ ಸಚಿವರುಗಳು ಪಟ್ಟು ಹಿಡಿದ್ರು. ಸೊ ಹಾಗಾಗಿ ಆ ಸಂದರ್ಭದಲ್ಲಿ CM ಮತ್ತು DCM ಸೇರಿದಂತೆ ಬೇರೆ ಬೇರೆ ಇನ್ನು ಸಚಿವರು ಯಾರು ಕ್ಯಾಬಿನೆಟ್ನಲ್ಲಿ ಇವತ್ತು ಭಾಗಿಯಾಗಿದ್ರು ಅವರೆಲ್ಲರಿಗೂ ಕೂಡ ಗೃಹ ಸಚಿವ ಪರಮೇಶ್ವರ್ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹೇಗಾಯಿತು ಈ ಒಂದು ಪ್ರಕರಣ, ಯಾಕಾಯಿತು, ಯಾಕೆ ಈ ಆರೋಪ ಕೇಳಿ ಬರ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಏನು ಪ್ರೋಗ್ರೆಸ್ ಆಗಿದೆ. ಈಗ ಒಬ್ಬಾಕೆಯನ್ನು ಸುವರ್ಣ ಕಲಕುಂಟ್ಲ ಆಕೆಯನ್ನು ಕೂಡ ಈಗ ಬಂಧಿಸಿರುವಂಥದ್ದು ಅಥವಾ ಆಕೆಯನ್ನು ವಶಕ್ಕೆ ಪಡೆದಿರುವಂಥದ್ದು, ಆಕೆಗೆ ಹುಷಾರಿಲ್ಲದಲೇ ಆಕೆಗೆ ಕಿಮ್ಸ್ಗೆ ಅಡ್ಮಿಟ್ ಮಾಡಿದ್ದು, ಇದೆಲ್ಲ ವಿಚಾರವನ್ನು ಕೂಡ ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ಬಂತು, ಹಾಗೆ ವಿವರಣೆಯನ್ನು ನೀಡಿದ್ದಾರೆ.